ರಾಜಕೀಯ ದೋಸ್ತಿ ಸರ್ಕಾರಕ್ಕೆ ತಲೆನೋವಾಗಿದೆಯಲ್ಲಪ್ಪ ಅಂತ ಹೇಳ್ತಾ ಇರುವಾಗಲೇ ಜಾರಕಿಹೊಳಿ ಬ್ರದರ್ಸ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಕರ್ನಾಟಕ ಲಾ ಸೊಸೈಟಿಯ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದ್ದು, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರನ್ನ ಸ್ವಾಗತ ಮಾಡುವುದಕ್ಕೆ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಎಲ್ಲರೂ ಒಟ್ಟಾಗಿ ಬಂದಿದ್ರು. ಈಗಾಗಲೇ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಆಗಮಿಸಿದ್ದು, ರಾಜ್ಯಪಾಲರು, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ದೀಪಕ್ ಮಿಶ್ರಾ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಕರ್ನಾಟಕ ಲಾ ಸೊಸೈಟಿಯ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈಗ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರನ್ನ ಸ್ವಾಗತ ಮಾಡೋದಕ್ಕೆ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ರಮೇಶ್ ಜಾರಕಿಹೊಳಿ ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ರಾಷ್ಟ್ರಪತಿಗಳು ಈಗಾಗಲೇ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣ ಇದೆ, ಬಾಕಿ ಇದೆ ಆರಂಭ ಆಗೋಕೆ. ಇನ್ನು ರಾಜ್ಯಪಾಲರು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕಾರ್ಯಕ್ರಮವನ್ನು ಮುಗಿಸಿ ತೆರಳಿದ ಬಳಿಕ ಮಧ್ಯಾಹ್ನ 3 ಗಂಟೆಗೆ ಸಿಎಂ ಉತ್ತರ ಕರ್ನಾಟಕ ಜನರ ಕಷ್ಟ ಆಲಿಸೋದಕ್ಕೆ ಜನತಾ ದರ್ಶನ ನಡೆಸಲಿದ್ದಾರೆ. ಈಗಾಗಲೇ ಬೆಳಗಾವಿ ವಿಧಾನಸೌಧದ ಬಳಿ ನೂರಾರು ಸಂಖ್ಯೆಯಲ್ಲಿ ಜನಸಾಗರವೇ ಸೇರಿದೆ. ಜನತಾ ದರ್ಶನಕ್ಕೆ ಬಂದಿರೋರ ಜೊತೆಗೆ ನಮ್ಮ ಪ್ರತಿನಿಧಿ ಚಿಟ್ ಚಾಟ್ ಮಾಡಿದ್ದಾರೆ, ನೋಡೋಣ. ಇನ್ನು ಸಿಎಂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಪ್ರಪ್ರಥಮ ಬಾರಿಗೆ ಈಗಾಗಲೇ ಬೆಳಗಾವಿಯ ಸುವರ್ಣಸೌಧಕ್ಕೆ ಆಗಮಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಆಗಮಿಸಲಿರುವ ಕುಮಾರಸ್ವಾಮಿ ಅವರು ಬೆಳಗಾವಿಯ ಸುವರ್ಣಸೌಧದಲ್ಲಿ ಏನು ರಾಜ್ಯದ ಜನತೆ ಇರಬಹುದು, ಅವರ ಕುಂದುಕೊರತೆಗಳನ್ನ ಆಲಿಸುವುದಕ್ಕಾಗಿ ಜನತಾ ದರ್ಶನವನ್ನ ಕೂಡ ಮಾಡಲಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಸುವರ್ಣಸೌಧದ ಕಟ್ಟಡದಲ್ಲಿ ಈಗಾಗಲೇ ಕೂಡ ಇಂದು ಮಧ್ಯಾಹ್ನ 3 ಗಂಟೆಗೆ ಆಗಮಿಸಲಿರುವ ಸಿಎಂ ಇಲ್ಲಿ ಜನರ ಸಾರ್ವಜನಿಕರ ಭೇಟಿ ಇರಬಹುದು, ಕುಂದುಕೊರತೆಗಳ ಅಹವಾಲನ್ನು ಸ್ವೀಕಾರ ಮಾಡೋದ್ರ ಜೊತೆಗೆ ಉತ್ತರ ಕರ್ನಾಟಕದ ಪ್ರಮುಖ ಭೇಟಿ ಇರಬಹುದು. ಇದು ಪ್ರಪ್ರಥಮ ಭೇಟಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಇರಬಹುದು, ಬೆಳಗಾವಿಯಲ್ಲಿ ಜಾರಕಿಹೊಳಿ ಸಹೋದರರ ರಾಜಕೀಯ ಬದಲಾವಣೆ ಇರಬಹುದು, ಇವೆಲ್ಲದರ ಜೊತೆಗೆ ಇವರ ಭೇಟಿ ಕೂಡ ಹಲವಾರು ಕುತೂಹಲನ ಮೂಡಿಸಿದೆ. ಈಗಾಗಲೇ ಸ್ಥಳೀಯ ರೈತರು ಇರಬಹುದು, ಇಲ್ಲಿ ಹಲವಾರು ಜನ ರಾಜ್ಯದಿಂದ ಬಂದಂತ ಜನರು ಕೂಡ ಕುಮಾರಸ್ವಾಮಿ ಅವರನ್ನ ಸಿಎಂ ಅವರನ್ನ ಭೇಟಿ ಆಗುವ ಮೂಲಕ ತಮ್ಮ ಅಹವಾಲನ್ನ ನೀಡೋದ್ರ ಮೂಲಕ, ತಮ್ಮ ಸಮಸ್ಯೆಗಳನ್ನ ಹೇಳ್ಕೋದ್ರ ಮೂಲಕ ಅವರಲ್ಲಿ ಮನವಿಯನ್ನ ಮಾಡಿಕೊಂಡು ತಮ್ಮ ಸಮಸ್ಯೆನ ಬಗೆಹರಿಸಬೇಕೆಂಬ ಮನವಿಯನ್ನು ಕೂಡ ಮಾಡೋಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಈಗಲೇ ನಾವು ಇಲ್ಲಿ ಸ್ಥಳೀಯ ರೈತರು ಕೂಡ ನಮ್ಮ ಜೊತೆಗಿದ್ದಾರೆ. ರೈತರು ಯಾಕೆ ಬಂದಿದ್ದಾರೆ ಏನಂತ ಕೇಳೋಣ. ತಾವು ಎಲ್ಲಿಂದ ಬಂದಿದ್ದಾರೆ, ಏನ್ ಸಮಸ್ಯೆ ಏನಿದೆ? ನಾವು ರೈತ ಸಂಘದವ್ರು ಗೋಕಾಕ್ ತಾಲೂಕು, ಸುಮಾರು ರಾಯಬಾಗ ಎಲ್ಲ 10 ತಾಲೂಕಿನಿಂದ ಸುಮಾರು ಜನ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತ ಕಬ್ಬಿನ ಬಾಕಿ 3,000 ರೂಪಾಯಿ ಫ್ಯಾಕ್ಟ್ರಿ ಅವರು ಇವತ್ತು ರೇಟ್ ಕೊಡಾಯ್ತಾರು ಸ್ಟಾರ್ಟಿಂಗ್ದಾಗ. ಆಮೇಲೆ ಇವತ್ತು 2,000, ಇವತ್ತು ಸುಮಾರು 5 ವರ್ಷ ಆದರೂ ನಮ್ಮ ಸೌಭಾಗ್ಯ ಲಕ್ಷ್ಮಿ ಫ್ಯಾಕ್ಟ್ರಿ ಅವರ ಬಾಕಿ ಕೊಟ್ಟಿಲ್ಲ. ಸುಮಾರು 7-8 ತಿಂಗಳಾದರೂ ಇನ್ನೂ ಆದರೂ ಬಾಕಿ ಅಷ್ಟೇ ಕೊಟ್ಟಿಲ್ಲ. ಅದಕ್ಕೆ ಈ ರೀತಿ ಇವತ್ತು ಅದಕ್ಕೊಂದು ಸಿಸ್ಟಮೆಟಿಕ್ ಏನಾರ ಆಯ್ತಿಲ್ಲೋ, ರೈತರ ಪದದಲ್ಲಿ ಬದ್ಧತೆ ಆಯ್ತಿಲ್ಲೋ. ಯಾಕಂದ್ರೆ ಇವತ್ತು ಒಬ್ಬ ರೈತರ ಪರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರತ್ತೇಳಿ ನಾವೆಲ್ಲ ಭರವಸೆ ಇಟ್ಕೊಂಡು ಯಾಕೆ ಕಬ್ಬಿನ ಬದಲು ಮಾತಾಡಿ ಇವತ್ತು ಕಬ್ಬಿನ ಯಾಕಂದ್ರೆ ಈ ಬೆಳಗಾವಿ ಜಿಲ್ಲೆ ಒಳಗೆ ಅತಿ ಹೆಚ್ಚಾಗಿ ಕಬ್ಬು ಬೆಳೆದು 22-23 ಫ್ಯಾಕ್ಟ್ರಿಗಳು ಇದ್ದ ಇವತ್ತು ರೈತರು ನೋವು ಅನುಭವಿಸಿ ಇವತ್ತು ಆತ್ಮಹತ್ಯೆ ಆಗತ್ತವು. ಇದ್ರ ಬದಲು ಗಂಭೀರತೆ ಇಲ್ಲ, ಮತ್ತು ಸಾಲ ಮನ್ನಾದ ಒಂದು ಸ್ಪಷ್ಟೀಕರಣ ಇಲ್ಲ, ಸರ್ಕ್ಯುಲೇಷನ್ ಬಂದಿಲ್ಲ. ರೈತರು ಹಿಂಗಾಗಿ ಎಲ್ಲ ಕನ್ಫ್ಯೂಸ್ ಆಗದಾರು. ಸುಮಾರು ಇಂಥ ಹಲವಾರು ಸಮಸ್ಯೆಗಳನ್ನ ಇವತ್ತು ಸಮಸ್ಯೆ ಸಂಬಂಧ ಸುಮಾರು 10 ತಾಲೂಕಿನ ಜನ ಬರತ್ತಾರು. ಇವತ್ತು ಕುಮಾರಸ್ವಾಮಿ ನೀರಾವರಿ ಇರ್ಬೋದು, ಭಾಳಷ್ಟು ಎಲ್ಲ ಯೋಜನೆಗಳು ಸಮಸ್ಯೆಗಳು ಅದಾವು. ಅದರ ಸಂಬಂಧ ಇವತ್ತು ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಭೇಟಿಯಾಗಿ ರೈತರ ಸಮಸ್ಯೆಗಳು ಬಂದು ಜೊತೆಗೆ ಇನ್ನೊಬ್ರು ಹಿರಿಯರು ಕೂಡ ಇದ್ದಾರೆ. ತಾವು ಇಲ್ಲಿ ಬಂದಿರೋ ಉದ್ದೇಶ ಏನು, ತಮ್ಮ ಸಮಸ್ಯೆ? ನಾನು ಮುಂಡಗೋಡು ತಾಲೂಕು ನ್ಯಾಸರಿ ಗ್ರಾಮದ ಚಂದ್ರಸಪ್ಪ ಮುಂಡಗೋಡು ಅಂತ. ನಾವು ನಮ್ಗೆ 1972 ಜಮೀನು ಮಂಜೂರಿ ಆಗಿದ್ದೇವೆ. ಈವರೆಗೂ KGP ಆಗಿಲ್ಲ. ಯಾವುದೂ ಅಧಿಕೃತವಾದ ದಾಖಲೆ ಪತ್ರ ಸಿಗೋದಲ್ಲ. ಜನರು ತೋಳಾಟಕತ್ತಾರೆ, ನಂದಿದು ಅಂತ ಬಡದಾಟೋದು. ಇವತ್ತಿಗೂ ಅಧಿಕಾರಿಗಳು ಯಾರು ಗಮನ ಹರಿಸಿಲ್ಲ. 1995ರಿಂದ 2018ರವರೆಗೆ ನಾವು ಅಪ್ಲಿಕೇಶನ್ ಎಷ್ಟೋ ಸಲ ಮನವಿ ಮಾಡಿಕೊಂಡ್ರು ನಮ್ಗೆ ಇವತ್ತಿನವರೆಗೂ ಕಂಡು ತೆಗೆದಿಲ್ಲ. ಅದಕ್ಕಾಗಿ ನಾವು ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಭೇಟಿ ಆಗೋಣ ಅಂತ ಬಂದಿದ್ದೇವೆ. ಈಗಾಗಲೇ ರೈತರ ಜಮೀನು KGP ಇರ್ಬೋದು, ಹಾಗೂ ಕಬ್ಬು ಬೆಳೆಗಾರರ ಬೆಳೆ ಬಾಕಿ ಬೆಳೆ ಹಣ ಬಿಡುಗಡೆ ಇರ್ಬೋದು, ಸೇರಿದಂತೆ ನೀರಾವರಿ ಹಲವಾರು ಸಮಸ್ಯೆಗಳನ್ನ ಹೊತ್ತು ಈಗಾಗಲೇ ಸಿಎಂ ಅವ್ರನ್ನ ಭೇಟಿಯಾಗಿ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂಬ ಮನವಿಯನ್ನ ಮಾಡೋಕೆ ರೈತರು ಹಾಗೂ ಸ್ಥಳೀಯ ಜನರು ಕೂಡ ಸೇರಿದಂತೆ ಅಪಾರ ಜನರು ಕೂಡ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಳಗಾವಿ.